ತುಂಬ ಸ್ಪೆಷಲ್ ಉಂಟು, ಹಾಗಾಗಿ ಕೊನೆವರೆಗೂ ನೋಡಬೇಕು. ಮಟನ್ ಮತ್ತು ಚಿಕನ್ ಮಾಡ್ತಾ ಇದ್ದಾರೆ. ನಾಳೆಗೆಲ್ಲ ಬಾಯ್ಲರ್ ನೀರು ನಿಲ್ಲಿಸ್ಕೊಳ್ಳಿ ನೋಡು. ಸುಗ್ನಿ ಮಣ್ಣಿನ ಬಣ್ಣನೇ ಇದೆ ಇಲ್ಲಿ. ಅದಕ್ಕೆ ಮಣ್ಣಾಕಿದೆಯಾ? ಸುಗ್ನಿ ಇಲ್ಲ, ಇದು ಹಸಿ ಹಸಿ ಇಲ್ಲ. ಅದಕ್ಕೆ ಸುಮ್ಮನಿತ್ತದೆಯಾ? ನಮ್ಮಿದ ನೋಡಿ, ಮರಿ ತಕ್ಕ ಬಂದಿದೆ. ಒಂದೇ ಮರಿ ಇರೋದು. ಬೆಳಿಗ್ಗೆ ಒಂದು 4-5 ಇತ್ತು, ಇವಾಗ 2 ಇದೆ. ಮತ್ತು ಒಂದು ಸಣ್ಣ ಮರಿ ಇದೆ. ಬೆಳಿಗ್ಗೆ ನಾನು ನೋಡಿದ್ನ 4-5 ಇದ್ದಿತ್ತು. ನಮ್ಮನೆ ಕೋಳಿ ಹತ್ರ ಬಂದಿತ್ತು, ಇಲ್ಲಿ ಬಂದಿತ್ತು ಕೋಳಿ ಜೊತೆಗೆ. ಈಗ ಅಲ್ಲಿಗೆ ಹೋಯ್ತು ನಾನು ಮೊಬೈಲ್ ತರುವಷ್ಟರಲ್ಲಿ. ನೋಡಿ, ಇದು ಯಾವ ನವಿಲು ಅಂತ ಗೊತ್ತಾ ನಿಮಗೆ? ಹೆಣ್ಣು ಅಥವಾ ಗಂಡು? ಕಮೆಂಟ್ ಮಾಡಿ ನೋಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವಿಡಿಯೋ ಮಾಡ್ತೀನಿ, ತುಂಬ ದಿನ ಆಯಿತು. ಇವತ್ತೊಂದು ಡೈಲಿ ವ್ಲಾಗ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸ್ಪೆಷಲ್ ಉಂಟು, ಹಾಗಾಗಿ ಕೊನೆವರೆಗೂ ನೋಡಬೇಕು ಏನು ಸ್ಪೆಷಲ್ ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ತೀನಿ. ಸೊ ಈಗಷ್ಟೇ ಸ್ನಾನ ಎಲ್ಲ ಮುಗಿಸಿ ಬಂದಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಶುರು ಮಾಡೋಣ. ಲೆಟ್ಸ್ ಗೋ. ಇವತ್ತು ನಮ್ಮ ಮನೇಲಿ VIP ಗಳು ಬರ್ತಾ ಇದ್ದಾರೆ. ಹಾಗಾಗಿ ಒಂದಿನ ಕ್ಲೀನಿಂಗ್ ಕೆಲಸಕ್ಕೆ ಅಂತ ಆಯಿತು, ಇನ್ನೊಂದಿನ ತಯಾರಿಗಂತ ಆಯಿತು, ಕೊನೆಗೂ ಇವತ್ತಿನ ದಿನ ಬರ್ತಾ ಇರೋದು. ರಾತ್ರಿ ಅವ್ರು ಬರೋದು. ಆದರೆ ಶನಿವಾರ ಆಗಿರೋದ್ರಿಂದ ನಾವು ಮಧ್ಯಾಹ್ನದಿಂದ ಅಂದರೆ ಬೆಳಿಗ್ಗೆಯಿಂದನೇ ಅಡುಗೆನ ಶುರು ಮಾಡ್ಕೊಂಡಿದ್ದೀವಿ. ಇವತ್ತು ಶನಿವಾರ ಆಗಿರೋದ್ರಿಂದ ತರಕಾರಿನೂ ಕೂಡ ಮಾಡಬೇಕಾಗ್ತದೆ ಒಂದು ಸ್ವಲ್ಪ ಜನರಿಗೆ ಅಂತ. ಅದಾದಮೇಲೆ ನಾನ್ ವೆಜ್ ಕೂಡ ಮಾಡಲೇಬೇಕಾಗ್ತದೆ. ಇವತ್ತು ವಾರ ಆಗಿರೋದ್ರಿಂದ ನಮಗೆ ವಾರದ ಅಡುಗೆ ಕೂಡ ಆಗಬೇಕು. ಹಾಗಾಗಿ ತರಕಾರಿ ಅಡುಗೆ ಏನು ಉಂಟು ನೋಡಿ, ಅದನ್ನೆಲ್ಲ ನಾವು ಮಧ್ಯಾಹ್ನದ ಊಟಕ್ಕೆ ಮಾಡಿಟ್ಕೊಂಡ್ರೆ ಇನ್ನು ಮಧ್ಯಾಹ್ನದ ನಂತರ ವಾರೆಲ್ಲ ಮುಗಿಸಿದ ನಂತರ ನಾನ್ ವೆಜ್ ಅಡುಗೆನ ಮಾಡಲಿಕ್ಕಾಗ್ತದೆ ಅಂತ ತಯಾರಿಯನ್ನು ಮಾಡ್ಕೊತಾ ಇದ್ದೀವಿ. ತರಕಾರಿ ಅಡುಗೆಗಳಲ್ಲಿ ಸಾಂಬಾಳಕಿ ಮತ್ತು ಹೂಕೋಸಿನ ಕುರ್ಮ ಎಲ್ಲ ಮಿಕ್ಸ್ ತರಕಾರಿ ಹಾಕಿ ಹುಳಿ ಸಾಂಬಾರು, ಬೆಂಡೆಕಾಯಿ ಪಲ್ಯ, ಮೊಸರು ಗೊಜ್ಜು, ಹಪ್ಪಳ, ಉಪ್ಪಿನಕಾಯಿ, ಆಮೇಲೆ ಪಾಯಸ, ಹೂಕೋಸಿನ ಬಜ್ಜಿ, ಈ ಥರದೆಲ್ಲ ಸುಮಾರಷ್ಟು ಐಟಮ್ಗಳು ಇತ್ತು.
ತರಕಾರಿ ಸ್ವಲ್ಪ ಜನರಿಗೆ ಮಾತ್ರ, ಮೇಯ್ನಾಗಿ ನಾನ್ ವೆಜ್ಜೇ ಆಗಿತ್ತು. ನಾನ್ ವೆಜ್ ಮಾಡಲಿಕ್ಕೆ ಉಮೇಶ್ ಅಣ್ಣ ಬರ್ತಾರೆ. ಹಾಗಾಗಿ ನಾವು ಅಷ್ಟರೊಳಗೆ ತರಕಾರಿ ಅಡುಗೆ ಎಲ್ಲನೂ ಮುಗಿಸ್ಕೊಂಡು ಊಟ ಮುಗಿಸಿ ಅದಾದಮೇಲೆ ನಾವು ನಾನ್ ವೆಜ್ ಅಡುಗೆನ ಮಾಡಲಿಕ್ಕೆ ಶುರು ಮಾಡಿದ್ವಿ. ಉಮೇಶ್ ಅಣ್ಣ ಒಂದು ಅಂದಾಜು 3 ಗಂಟೆಗೆ ಬರುತ್ತೆ ಅಂತ ಹೇಳಿದರು. ಅಂದರೆ ಒಂದು 4 ಗಂಟೆ ಹೀಗಾದರೂ ಆಗ್ಬೋದು ಅನ್ನೋ ಅಂದಾಜಿತ್ತು. ಅಷ್ಟರೊಳಗೆ ನಾನು ಊಟ ಎಲ್ಲ ಮುಗಿಸ್ಕೊಂಡು ನಾನ್ ವೆಜ್ ಅಡುಗೆಗೆ ತಯಾರಿಯನ್ನು ಮಾಡ್ತಾಯಿದ್ರು. ಉಮೇಶಣ್ಣ ಒಂದು ಲೀಸ್ಟನ್ನು ಮಾಡಿಕೊಟ್ಟಿದ್ರು, ಇಂಥದ್ದು ಇಷ್ಟಿಷ್ಟು ಬೇಕು ಅಂತ. ಸೊ ಅದ್ರ ಪ್ರಕಾರ ನಾನು ಇವಾಗೆಲ್ಲ ಅರೇಂಜ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ತೆಂಗಿನಕಾಯಿ ಎಲ್ಲನೂ ಜುಟ್ಟನ್ನೆಲ್ಲ ತೆಗೆದು ಅದನ್ನೆಲ್ಲ ಒಡೆದು ಇಟ್ಟಿದ್ದೆ. ಆಮೇಲೆ ಈರುಳ್ಳಿಯನ್ನು ಬುಡ ಮತ್ತು ತುದಿ ಎರಡನ್ನೂ ಕೂಡ ಕೊಯ್ದು ಸಿಪ್ಪೆಯನ್ನು ಬಿಡಿಸಿ ಇಟ್ಟೆ. ಆಮೇಲೆ ಟೊಮೆಟೊ ಎಲ್ಲ ತೊಳೆದಿಟ್ಟೆ. ಆಮೇಲೆ ಹಸಿಮೆಣಸಿನಕಾಯಿಯ ಚೊಟ್ಟನ್ನೆಲ್ಲ ತೆಗೆದು ತೊಳೆದಿಟ್ಟೆ. ಆಮೇಲೆ ಶುಂಠಿ, ಅದರಲ್ಲಂತೂ ತುಂಬ ಮಣ್ಣು ಇರ್ತದೆ. ಸೊ ಅದನ್ನು ಕೂಡ ಚೆನ್ನಾಗಿ ಬಿಡಿಸಿ ತಿಕ್ಕ ತೊಳೆದು ಇಟ್ಟೆ. ಆಮೇಲೆ ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಟೆ. ಹೀಗೆ ಒಂದಿಷ್ಟು ತಯಾರಿ ಇತ್ತು. ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಸಬ್ಬಸಿಗೆ ಸೊಪ್ಪನ್ನು ನಾನ್ ವೆಜ್ಗೆ ಹಾಕ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಈ ಸರಿ ಉಮೇಶ್ ಅಣ್ಣ ಅದನ್ನು ಬರೆದಿದ್ರು. ಯಾಕೆ ಬರೆದಿದ್ದಾರೆ ಅಂತ ಕ್ಯೂರಿಯಾಸಿಟಿ ಇತ್ತು. ಆಮೇಲೆ ಕೇಳಿ ತಿಳ್ಕೊಂಡೆ. ಹೀಗೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಸಬ್ಬಸಿಗೆ ಸೊಪ್ಪು, ಆಮೇಲೆ ಪುದೀನ ಸೊಪ್ಪು, ಈ ಸೊಪ್ಪುಗಳನ್ನ ಕ್ಲೀನ್ ಮಾಡೋದಕ್ಕಂತೂ ಒಂದು ಅರ್ಧ ಗಂಟೆನೇ ಬೇಕಾಗ್ತದೆ. ಸೊ ಇದಿಷ್ಟೆಲ್ಲ ತಯಾರಿಯನ್ನು ಮಾಡಿ ಇಡುವಷ್ಟರಲ್ಲಿ ಉಮೇಶ್ ಅಣ್ಣ ಕೂಡ ಬಂದರು. ನಾನು ಇದಿಷ್ಟು ತಯಾರಿ ಎಲ್ಲ ಮಾಡಿಟ್ಟಿದ್ದೇನೆ. ಗುಟ್ಕೆ ಕೆಲ್ಸಕ್ಕೆ ಹೋದೆ. ಗುಟ್ಕೆ ಕೆಲಸ ಮುಗಿಸಿ ಬರೋಷ್ಟರಲ್ಲಿ ಉಮೇಶ್ ಅಣ್ಣ ಬಂದು ಅಡುಗೆಗೆಲ್ಲನೂ ಅರಿಯೋದಕ್ಕೆಲ್ಲ ಸಾಮಾನೆಲ್ಲ ಹುರಿತಾ ಇದ್ದರು. ಆಮೇಲೆ ಅಮ್ಮ ಉಮೇಶ್ ಅಣ್ಣ ಏನು ಸಾಮಾನೆಲ್ಲ ಹುರ್ಕೊಟ್ಟಿದ್ರು ನೋಡಿ, ಅದನ್ನೆಲ್ಲ ಮಿಕ್ಸಿಗೆ ಮತ್ತು ಗ್ರೈಂಡರ್ಗೆ ಅಂತೆಲ್ಲ ಹಾಕಿ ಅರಿತಾ ಇದ್ದರು. ನಾನು ಅಷ್ಟರಲ್ಲೇ ಚಿಕನ್ ಮತ್ತು ಮಟನ್ ಎಲ್ಲ ಬಂತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕಂತ ಹೋದೆ. ರಾಕಿ ಮತ್ತು ಬ್ಲ್ಯಾಕಿ ಫಸ್ಟ್ ಟೈಮ್ ಮೀಟ್ದವಾಗ ಈ ಥರ ಎಕ್ಸ್ಪ್ರೆಷನ್ ಕೊಡ್ತಾರೆ. ಏನ್ರ ಎಂತದ್ರ ನಿಮ್ಮದು ನೋಡಿ, ಏನು ಬೇಕೆ? ಓ ಪರಿಮಳ ಬೇಕಿಗೆ ಅಲ್ಲ. ಎಂತಾರ ಕೇಣ ಹೊಗಚ್ಚಿಗೆ ಬೇಕಿ ಬೇಕಿ ಬ್ಲ್ಯಾಕಿನ ಮಾತಾಡ್ತಾರೆ. ರಾಕಿ ಹೊಟ್ಟೆ ಕಿಚ್ಚು ಬ್ಲ್ಯಾಕಿ. ಓಕೆ ಫ್ರೆಂಡ್ಸ್, ಸಂಜೆ ಆಯಿತು. ಈಗ ಒಂದು 4:15 ಹೀಗಾಗಿರ್ಬೋದು. ನಂದೆಲ್ಲ ಕೆಲಸನೂ ಮುಗಿಸಿ ಬಂದು ಈಗ ಉಮೇಶ್ ಅಣ್ಣ ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ. ಅಂದರೆ ಈಗ ಅರಿಯೋದಕ್ಕೆಲ್ಲ ಹಾಕ್ಕೊಡ್ತಾ ಇದ್ದಾರೆ. ಅಮ್ಮ ಮಸಾಲೆ ಅರಿತಾ ಇದ್ದಾರೆ. ಬೆಳಿಗ್ಗೆಯಿಂದ ಕರೆಂಟ್ ಇತ್ತು. ಒಂದು ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಕರೆಂಟ್ ಹೋದಿದ್ದು, ಇಷ್ಟೊತ್ತಾದರೂ ಬಂದಿಲ್ಲ. ಸದ್ಯಕ್ಕೆ ನಮ್ಮ ಮನೇಲಿ ಜನ್ರೇಟ್ರ್ ಇರೋದ್ರಿಂದ ಬಚಾವೈತಿ. ಈಗ ಜನ್ರೇಟ್ರನ್ನು ಚಾಲು ಮಾಡ್ಕೊಂಡು ಮಸಾಲೆ ಅರಿಯೋದೆಲ್ಲ ಮಾಡ್ತಾಯಿದ್ದೀವಿ. ಪಟ್ ಅಂತ ಆಗ್ಬಿಡ್ತದೆ. ಯಾಕೆಂದರೆ ದೊಡ್ಡ ಗ್ರೈಂಡರ್ ಕೂಡ ಉಂಟು, 2 ಮಿಕ್ಸಿ ಉಂಟು, ಸುಜಾತ ಮಿಕ್ಸಿ. ಆಮೇಲೆ 2 ಸಣ್ಣದು ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ಆ ಥರ ಗ್ರೈಂಡರ್ ಕೂಡ ಉಂಟು. ದೊಡ್ಡದು ಫಂಕ್ಷನಲ್ಲಿ ಮಸಾಲೆ ಅರಿಯುವಂಥ ಗ್ರೈಂಡರ್ ಕೂಡ ಉಂಟು. ಹಾಗಾಗಿ ನಮ್ಗೆ ಅದಕ್ಕಲ್ಲಿ ಯಾವುದು ಕೂಡ ತಲೆ ಬಿಸಿನೇ ಇಲ್ಲ. ಹಾಗಾಗಿ ಪಟ್ ಅಂತ ಆಗ್ಬಿಡ್ತದೆ. ಅರ್ಧ ಗಂಟೆ ಒಳಗಡೆ 100 ಜನರಿಗೆ ಬೇಕಿದ್ದರೂ ಮಸಾಲವನ್ನು ನಮ್ಮ ಮನೇಲಿ ರೆಡಿ ಮಾಡ್ಕೊಳ್ಬೋದು. ಅಷ್ಟೊಂದು ವ್ಯವಸ್ಥೆ ಇದೆ. ಹಾಗಾಗಿ ಟೆನ್ಷನ್ ಮಾಡ್ಕೊಳ್ಳುವಾಗಿಲ್ಲ. ಜನರೇಟ್ರ್ ಕೂಡ ಉಂಟಲ್ಲ, ಬೇಗ ಬೇಗ ಎಲ್ಲ ವ್ಯವಸ್ಥೆ ಆಗಿಬಿಡ್ತದೆ. ಕೆಲಸ ಕೂಡ ಫಾಸ್ಟ್ ಆಗ್ತದೆ ಇದರಿಂದ. ಬೆಳಗ್ಗೆಯಿಂದ ಎಷ್ಟೊಂದು ತಯಾರಿಗಳು ಗಡಿಬಿಡಿ. ಸೊ ಕೊನೆಗೂ ಟೈಮ್ ಆಗ್ತಾ ಬಂದುಬಿಡ್ತು. ಏನಂತಂದರೆ ಇವತ್ತು ನಮ್ಮೂರಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಇದೆ ಆಯಿತಾ. ಗಂಡು ಮಕ್ಕಳೆಲ್ಲ ಸೇರಿಕೊಂಡು ಇವತ್ತಿನ ದಿನ, ಇವತ್ತು ಡಿಸೆಂಬರ್ 27. ಇನ್ನೊಂದು 3-4 ದಿವಸ ಹೋದರೆ ಹೊಸ ವರ್ಷನೇ ಬಂದುಬಿಡುತ್ತೆ ಅಲ್ಲ. ಇಷ್ಟು ಬೇಗ ಈ ವರ್ಷ ಕಳೀತು ಅಂತಲೂ ಗೊತ್ತಾಗಲಿಲ್ಲ ನನಗಂತೂ. ಈ ವರ್ಷ ಫುಲ್ ಬ್ಯುಸಿ ಥರ ಕಳೆದೋಗ್ಬಿಡ್ತು. ಫ್ರೀ ಅಂತ ಅನ್ನೋದೇ ಇಲ್ಲಾಗ್ಬಿಡ್ತು ಈ ವರ್ಷ. ಮತ್ತು ವ್ಲೋಗ್ ಕೂಡ ತುಂಬ ಕಡಿಮೆ ಆಗಿಬಿಟ್ಟಿದೆ. ಸೊ ಹೀಗೆ ಅದ್ರ ವಿಚಾರಗಳನ್ನ 31st ಈ ಥರ ದಿನ ಮಾತಾಡೋಣ. ಹಾಗೆ ಇವತ್ತು ಅದೇ ಫ್ರೆಂಡ್ಸ್ ಹೇಳ್ದಾಗೇ ಕ್ರಿಕೆಟ್ ಟೂರ್ನಮೆಂಟ್ ಉಂಟು. ಹಾಗಾಗಿ ಒಂದಿಷ್ಟು ಜನ ಅತಿಥಿಗಳೆಲ್ಲ ಬರ್ತಾರೆ ನೋಡಿ ಕಾರ್ಯಕ್ರಮಕ್ಕೆ. ಅವರಿಗೆ ನಮ್ಮ ಮನೆಯಲ್ಲಿ ಅಡುಗೆ ವ್ಯವಸ್ಥೆಯನ್ನು, ಅಂದರೆ ಊಟದ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಅದರ ತಯಾರಿಯಲ್ಲೇ ಇದ್ವಿ. ಕ್ರಿಕೆಟ್ ಟೂರ್ನಮೆಂಟ್ಗೆ ಬರೋರಿಗೆಲ್ಲ, ಅಂದರೆ ತುಂಬ ಜನ ಏನು ಸಾರ್ವಜನಿಕರೆಲ್ಲ ಬರ್ತಾರೆ ನೋಡಿ, ಅವರಿಗೆಲ್ಲ ಗ್ರೌಂಡಲ್ಲೇ
ಊಟದ ವ್ಯವಸ್ಥೆ ಇದೆ. ಸಭಾ ಅತಿಥಿಗಳು ಯಾರು ಬರ್ತಾರೆ ನೋಡಿ ಅವ್ರಿಗೆ ಮಾತ್ರ ನಮ್ಮ ಮನೇಲಿ ಸ್ಪೆಷಲಾಗಿ ಊಟ. ಮಟನ್ ಮತ್ತು ಚಿಕನ್ ಮಾಡ್ತಾ ಇದ್ದಾರೆ. ನಾವೇ ಮಾಡ್ತೀವಿ, ಅಂದರೆ ಈಗ ನಮ್ಮ ನೆಂಟರಾಗಿರ್ಬೋದು ಮತ್ತು ಫ್ರೆಂಡ್ಸ್ ಈ ಥರದರೆಲ್ಲ ಬಂದರೆ ನಾವೇ ಮಾಡಿಬಿಡ್ತೀವಿ. ಇವರೆಲ್ಲ ಇವತ್ತು ಬರ್ತಾ ಇರೋರು ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ನೋಡಿ, ಹಾಗಾಗಿ ನಾವು ಮಾಡಿದ್ದು ಅವರಿಗೆ ಸರಿ ಆದರೆ ಅಡ್ಡಿಲ್ಲ, ಇಲ್ಲಾಂತಂದರೆ ಬೇಜಾರಾಗುತ್ತೆ ನೋಡಿ. ಹಾಗಾಗಿ ಉಮೇಶ್ ಅಣ್ಣ ಯಾವಾಗಲೂ ಕೂಡ ನಮ್ಮ ಮನೆಗೆ ಅಡುಗೆಗಂತ ಬರೋರು, ಫಂಕ್ಷನಿಗೆಲ್ಲ. ಹಾಗಾಗಿ ಅವರನ್ನು ಕರೆಸಿದ್ದೀವಿ. ಸೊ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಮತ್ತು ಎಷ್ಟೇ ಜನರಿಗೂ ಕೂಡ ಮಾಡ್ತಾರೆ, ಮದುವೆ ಫಂಕ್ಷನ್ಗಾಗಿರ್ಬೋದು, ನೆಂಟರೂಟ ಈ ಥರದ್ದು ಎಲ್ಲದಕ್ಕೂ ಅಡುಗೆಯನ್ನು ತುಂಬ ಎಲ್ಲ ವೆರೈಟಿನೂ ಮಾಡ್ತಾರೆ. ಸೊ ಹಾಗಾಗಿ ಅವರನ್ನು ಕರ್ಸ್ಕೊಂಡಿದ್ದೀವಿ. ಇನ್ನೇನು ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆದಮೇಲೆ ಹೇಗಿರುತ್ತೆ ಅಂತ ಹೇಳ್ತೀನಿ. ನಾನು ಚಿಕನ್ ತಿಂತೀನಿ, ಮಟನ್ ಅಂತೂ ನಾನು ತಿನ್ನೋದೇ ಇಲ್ಲ. ಸೊ ಇನ್ನೂ ಅವರು ಅಲ್ಲಿ ಫಂಕ್ಷನೆಲ್ಲ ಮುಗಿಸಿ ನಮ್ಮ ಮನೆಗಂತ ಊಟಕ್ಕೆ ಬರ್ತಾರೆ. ವೇಟ್ ಮಾಡ್ತೇನೆ ಫ್ರೆಂಡ್ಸ್. ಹಾಗೆಯೇ ಗೊತ್ತಿಲ್ಲ, ಅವ್ರು ಬಂದವಾಗೆಲ್ಲ ನಾನು ವಿಡಿಯೋ ಮಾಡ್ತೀನಿ ಅಂತ ಅಂದ್ಕೊಳ್ಬೇಡಿ. ನೋಡ್ತೀನಿ, ಎಷ್ಟಾಗುತ್ತೋ ಅಷ್ಟು ವ್ಲಾಗ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಚಿಕನ್ ಮತ್ತು ಮಟನ್ ಜೊತೆಗೆ ರೈಸ್ ಇತ್ತು. ಅದಾದಮೇಲೆ ಚಪಾತಿ ಮತ್ತು ಪೂರಿ ಕೂಡ ಮಾಡಿದ್ವಿ. ಉಮೇಶಣ್ಣ ನಾನ್ ವೆಜ್ ಅಡುಗೆ ಎಲ್ಲನೂ ಮುಗಿಸುವಷ್ಟರಲ್ಲಿ 7:30 8 ಗಂಟೆ ಅಷ್ಟೊತ್ತಾಗಿಬಿಟ್ಟಿತ್ತು. ಆಮೇಲೆ ದಾದಾ ಅಣ್ಣ ಹೀಗೆ ಎಲ್ಲರೂ ಕೂಡ ರೆಡಿಯಾಗಿ ಗ್ರೌಂಡಿಗೆ ಕಾರ್ಯಕ್ರಮಕ್ಕಂತ ಹೋದರು. ಅಲ್ಲಿ ನಾನು ಮತ್ತು ಅಮ್ಮ ಮನೆಯಲ್ಲೇ ರೆಡಿ ಹಾಕ್ಕೊಂಡು ಕೂತಿದ್ವಿ. ಮತ್ತು ಅವರು ಗೆಸ್ಟ್ ಎಷ್ಟೊತ್ತಿಗೆ ಬರ್ತಾರಂತ ಗೊತ್ತಾಗೋದಿಲ್ಲ ನೋಡಿ. ಹಾಗಾಗಿ ನಾವು ಎನಿ ಟೈಮ್ ಅಷ್ಟೊತ್ತಿಗೆ ರೆಡಿಯಾಗಿರಬೇಕಾಗ್ತದೆ. ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗಿಬಿಟ್ರೆ ಅವ್ರು ಬರೋಷ್ಟರಲ್ಲಿ ಗಡಿಬಿಡಿ ಆಗಿಬಿಡ್ತದೆ. ಹಾಗಾಗಿ ನಾವು ಮನೆಯಲ್ಲೇ ರೆಡಿ ಹಾಕ್ಕೊಂಡು ಕಾಯ್ತಾ ಇದ್ವಿ. ಉಮೇಶ್ ಅಣ್ಣ ಈ ಥರ ಸಾರನ್ನೆಲ್ಲ ಮಾಡಿ ಕೊಟ್ಟು ಹೋಗಿದ್ದರು. ಅವರು ಕೂಡ ಅವ್ರದ್ದು ಅಲ್ಲಿ ಅಂಗಡಿ ಇದ್ದಿತ್ತು. ಅಂದರೆ ಈಗ ಒಂದು ಕಬಡ್ಡಿ ಈ ಥರದ್ದೆಲ್ಲ ಆದರೆ ಅಲ್ಲಿ ಬಜ್ಜಿ ಬೋಂಡ ಆಮೇಲೆ ಪರೋಟ ಈ ಥರದ್ದು ಒಂದಿಷ್ಟು ಅಂಗಡಿಗಳನ್ನೆಲ್ಲ ಹಾಕ್ತಾರೆ ನೋಡಿ. ಉಮೇಶ್ ಅಣ್ಣ ಕಡೆಯವ್ರದ್ದು ಕೂಡ ಅಲ್ಲಿ ಅಂಗಡಿ ಇತ್ತು. ಸೊ ಅಲ್ಲಿಗೆ ಹೋಗಿ ಬರುವಷ್ಟರಲ್ಲಿ ನಾವು ಎಲ್ಲ ತಯಾರಿಯನ್ನು ಮಾಡಿದ್ವಿ. ಅಂದರೆ ಈರುಳ್ಳಿ ಎಲ್ಲ ಕಟ್ ಮಾಡಬೇಕಾಗ್ತದೆ, ಆಮೇಲೆ ಸೌತೆಕಾಯಿ, ಲಿಂಬು ಮತ್ತು ಕುಚ್ಚು ಟೇಬಲೆಲ್ಲನೂ ಹಾಕಿ ಅರೇಂಜ್ ಮಾಡಿದ್ವಿ. ಮೇಯ್ನಾಗಿ ಗೆಸ್ಟ್ ಯಾರು ಇರ್ತಾರೆ ನೋಡಿ, VIP ಗಳು, ಅವರಿಗೆ ಮನೆ ಒಳಗಡೆ ನಮ್ಮದು ಡೈನಿಂಗ್ ಟೇಬಲ್ ಮೇಲೆ ಊಟ ಇಟ್ಟಿದ್ವಿ. ಆಮೇಲೆ ಅವ್ರ ಜೊತೆಗೆ ಒಂದಿಷ್ಟು ಜನರೆಲ್ಲ ಬರ್ತು ನೋಡಿ, ಅಂದಾಜು ಒಂದು 50 ಜನರು ಇತ್ತು. ಹಾಗಾಗಿ ಅವರೆಲ್ಲರಿಗೂ ಕೂಡ ಒಂದೇ ಸಮಯದಲ್ಲೇ ಊಟ ಕೊಡಬೇಕಾಗ್ತದೆ. ಒಬ್ಬರಾದ್ಮೇಲೆ ಒಬ್ರಿಗೆ ಆ ಥರ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಜನರಿಗೆ ಹೊರಗಡೆನೂ ಕೂಡ ಕುರ್ಚಿ ಟೇಬಲ್ ಈ ಥರ ಇಟ್ಟಿದ್ವಿ. ಆಮೇಲೆ ಬಾಳೆಯಲ್ಲಿ ಊಟ ಬಾಟ್ಲನ್ನು ತರಿಸಿದ್ವಿ. ಆಮೇಲೆ ಹಾಳಿ ಪ್ಲೇಟ್ ಕೂಡ ಇಟ್ಕೊಂಡಿದ್ವಿ, ಅಷ್ಟೊತ್ತಿಗೆ ಎಮರ್ಜೆನ್ಸಿ ಬೇಕಾಗುತ್ತೆ ಅಂತ. ನೋಡಲು ಬೇರೆ ದೀಪದ ಸಹಾಯ ಬೇಕಿಲ್ಲ, ನಾವು ಸ್ವಯಂ ಪ್ರಕಾಶಮಾನರಾಗಬೇಕು. ನಮ್ಮ ಸಾಮರ್ಥ್ಯದಿಂದಲೇ ನಾವು ಮೇಲೆ ಬರಬೇಕು, ಅದೇ ಗೌರವ. ಜೀವನದಲ್ಲಿ ಕೋಪವು ನಂದುವ ದೀಪವಾಗಬೇಕು, ನಗುವು ನಂದಾದೀಪವಾಗಬೇಕು. ಹಳೆಯ ವೈರ ದ್ವೇಷ ಅಸೂಯೆಗಳನ್ನು ಮರೆತು ನಿತ್ಯ ನೂತನ ಸಂತೋಷ ಆನಂದವನ್ನು ತಂದುಕೊಳ್ಳಬಲ್ಲವನು ಆಳಬಲ್ಲ ಹಾಗೂ ಚಿರಕಾಲ ಬಾಳಬಲ್ಲ ಎನ್ನುವ ಮಾತಿನಲ್ಲಿ ನಂಬಿಕೆ ಇಟ್ಟು ಕಾರ್ಯಕ್ರಮ ಉದ್ಯುಕ್ತವಾಗಿ ಚಾಲನೆಗೊಳ್ತಾ. ಇವತ್ತಿನ ದಿನ ನಮ್ಮೂರಿಗೆ ಸುನಿಲ್ ಅಣ್ಣ ಅವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ಇದರಿಂದ ನಮಗೆಲ್ಲ ತುಂಬ ಖುಷಿ ಆಯಿತು. ಸುನಿಲ್ ಅಣ್ಣ ಅವರು ಅಂತಂದರೆ ನಮಗೆಲ್ಲ ತುಂಬ ಹೆಮ್ಮೆ. ಸುನಿಲ್ ಅಣ್ಣವರು ಅಧಿಕಾರದಲ್ಲಿ ಇರಲಿ ಇಲ್ಲದೇನೆ ಇರಲಿ, ನಮ್ಮೂರಿಗೆ ಇವರೇನೇ ನಿಜವಾದ ನಾಯಕರು. ನಮ್ಮನೆಗೆ 2ನೇ ಬಾರಿ ಭೇಟಿ ಇವರದ್ದು. ಇದರಿಂದ ಖುಷಿ ಇನ್ನೂ ದುಪ್ಪಟ್ಟಾಗಿದೆ. ಸುನಿಲ್ ಅಣ್ಣ ಅವರ ಕೊಡುಗೆ ನಮ್ಮೂರಿಗೆ ಅಪಾರ. ರಸ್ತೆಗಳಾಗಲಿ, ದೇವಸ್ಥಾನಗಳಿಗೆ ಅನುದಾನಗಳಾಗಲಿ, ಹೀಗೆ ತುಂಬ ವಿಚಾರಗಳಲ್ಲಿ ಸುನಿಲ್ ಅಣ್ಣ ಅವರು ಅಧಿಕಾರಕ್ಕೆ ಬರಬೇಕು ಅನ್ನೋದು ನಮ್ಮೆಲ್ಲರ ಬಹುದೊಡ್ಡ ಆಸೆ. ಹಾಗೆ ಅವರು ಅಧಿಕಾರಕ್ಕೆ ಬಂದಂತಹ ದಿನಗಳಲ್ಲಿ ನಮ್ಮ ಊರು ಸಿಟಿಯಾಗಿ ಬದಲಾಗುವಂತಹ ದಿನಗಳನ್ನ ನೀವು ಕೂಡ ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇರಿ. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.